ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರತಕ್ಕಂಥ 5ನೇ ಪತ್ರಕರ್ತರ ಗ್ರಾಮ ವಾಸ್ತವ್ಯ ಒಂದು ಸಮಾರಂಭವನ್ನ ಗೌರವಾನ್ವಿತ ಶಾಸಕರು ನೆರವೇರಿಸ್ತಾ ಇದ್ದಾರೆ. ಹಾಗೇನೆ ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಾಗೂ ನಮ್ಮ ಜೊತೆ ಇರ್ತಕ್ಕಂಥ ಗಣ್ಯರು ಕೂಡ ಇದ್ರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಹಾಗೆಯೇ ತಹಸೀಲ್ದಾರ್ ಮಂಜುನಾಥ್ ಇವರಿಗೆ ಅಶ್ವಥ್ ಯಾದವ್ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕು. ಉಪ ವಲಯ ಸಂರಕ್ಷಣಾಧಿಕಾರಿ ಆಂಟೋನಿ ಮರಿಯಪ್ಪ ಇವರಿಗೆ ಡ್ಯಾನಿ ಆಲದಲು ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕು. ಇವು ರಾಜಣ್ಣ ಇವರಿಗೆ ಶೇಖರ್ ಅಂಬೇಕಲ್ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕು. ಹಾಗೆಯೇ DS ಹರ್ಷಕುಮಾರ್ ಇವರಿಗೆ ಚಂದ್ರಶೇಖರ ಕೋನಡ್ಕೆ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕು. ಹರಿಹರ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಜಯ ಅಂಗನೆ ಇವರಿಗೆ ಪುಷ್ಪರಾಜ ಪಡ್ಪು ಇವರು ಹೂಗುಚ್ಚವನ್ನು ನೀಡಿ ಸ್ವಾಗತಿಸಬೇಕು. ಹಾಗೆಯೇ 4-3 ಪಂಚಾಯಿತಿಗಳ ಜವಾಬ್ದಾರಿ ಇರ್ತದೆ. ಅವ್ರು ಇಲ್ಲಿದ್ರೆ ಅಲ್ಲಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿದ್ದಾರೆ, ಮತ್ತೊಂದು ಕಡೆ ಇದ್ದಾರೆ ಅನ್ನುವ ಸಮಸ್ಯೆ. ಗ್ರಾಮ ಪಂಚಾಯತ್ನ ಕಾರ್ಯದರ್ಶಿಗಳಿಗೂ ಅಷ್ಟೇ, ಎಲ್ಲ ಪಂಚಾಯತಿಗಳಿಗೂ ಪರ್ಮನೆಂಟ್ ಆದ ಒಬ್ಬನೇ ಒಬ್ಬ ಕಾರ್ಯಕರ್ತ ಅಲ್ಲಿ ಅಂದ್ರೆ ಅಧಿಕಾರಿ ಇರುವುದಿಲ್ಲ. ಆಗ ಗ್ರಾಮ ಪಂಚಾಯತ್ನವರಿಗೆ ಕೂಡ ಸಮಸ್ಯೆಗಳು ಬರ್ತದೆ. ಅಲ್ಲಿ ಹುಡುಕಿಕೊಂಡು ಹೋಗುವಾಗ ಅವರು ಎಲ್ಲೆಲ್ಲೋ ಇರ್ತಾರೆ. ಅದಕ್ಕೋಸ್ಕರ ಅದನ್ನೆಲ್ಲ ಅರಿತುಕೊಂಡಿರುವಂತ ಈ ಸಮಾಜ ಇವತ್ತು ಪತ್ರಕರ್ತರ ಒಂದು ಜೊತೆಗೂಡಿಕೊಂಡು ಅವರಿಗೆ ಸಾಥ್ ಕೊಟ್ಟು ಈ ಗ್ರಾಮದ ಜನ, ಈ ಗ್ರಾಮ ಪಂಚಾಯತ್ನ ಜನಗಳು ಎಲ್ಲ ಸೇರಿಕೊಂಡು ಎಲ್ಲರನ್ನು ನಮ್ಮ ಗ್ರಾಮಕ್ಕೆ ಕರೆಸಿ ಎಲ್ಲ ಅಧಿಕಾರಿಗಳನ್ನು ಒಂದೇ ಸ್ಟೇಜ್ ಅಲ್ಲಿ ಕೂರಿಸಿ ಏಕಕಾಲದಲ್ಲಿ ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳಿಕ್ಕೆ. ಸ್ಟಾಫ್ ನರ್ಸ್ ನಿಮ್ಮ NHM ಅಲ್ಲಿ ಕಾಲ್ಫರ್ ಮಾಡಕ್ಕಾಗಲ್ಲ? ಇಲ್ಲ, ಆಗುದಿಲ್ಲ ಸರ್. ಮತ್ತೆ ಯಾವ್ದು ರೀತಿಯಲ್ಲಿ ನೆಕ್ಸ್ಟ್ ಈಗ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಜನರಲ್ ಟ್ರಾನ್ಸ್ಫರ್ ಆಗೋ ಟೈಮಲ್ಲಿ ಯಾರಾದ್ರು ಬರುವರಿದ್ರೆ ಅಂದ್ರೆ ಕಷ್ಟ. ಅಂದ್ರೆ ಈಗ ಏನಾದ್ರೂ ಅಡಿಷನಲ್ ಕೊಡಕ್ಕಾಗತ್ತಾ ಅಕ್ಕಪಕ್ಕ ಇರೋದು? ಇಲ್ಲ, ಈಗ ನಾವು ಕಮ್ಯುನಿಟಿ ಹೆಲ್ತ್ ಆಫೀಸರ್ನ ಇಲ್ಲಿ ಪೋಸ್ಟಿಂಗ್ ಮಾಡಿದ್ದೇವೆ ಸರ್. CHC ಅವರು ಮಾಡಿ CHOಗಳು ಮಾಡಿದ್ದೇವೆ. ಇದಾರಾ ಸರ್. ಬಟ್ CHO ಅವರು ಈಗ ಸ್ಟಾಫ್ ನರ್ಸ್ ಏನ್ ಸಮಸ್ಯೆ ಏನು? ಈಗ ಸ್ಟಾಫ್ ನರ್ಸ್ ಇಲ್ಲ ಆಯ್ತು, ಅದರಿಂದ ಏನು ಸಮಸ್ಯೆ? ಡಾಕ್ಟರ್ ಇದ್ದಾರೆ, ಸ್ಟಾಫ್ ನರ್ಸ್ ಏನ್ ಮಾಡ್ತಾರೆ? ಡಾಕ್ಟರ್ ಅಂದ್ರೂ ಅಂದ್ರೆ ಅವ್ರು ಹೇಳುವಂಥದ್ದು ನಿಮ್ಮ ಪ್ರಿವೆಂಟಿವ್ ಕೇರ್ ಇದರದು ಮೆಡಿಕಲ್ ಆಫೀಸರ್ ಅದರದು ನಿಮ್ಮ CHOದು ಅವ್ರು ಹೆಲ್ತ್ ರಿಲೇಟೆಡ್ ಆಸ್ಪೆಕ್ಟ್ಸ್ ನೋಡ್ತಾರೆ. ಈ OPD ಬರೋರು ಹಾಸ್ಪಿಟಲ್ ಆಗಿ ರನ್ ಮಾಡೋದ್ರಲ್ಲಿ ಸಮಸ್ಯೆ ಬರ್ತದಂತ. ದಟ್ ಇಸ್ ದ ಇಶ್ಯೂ. ಯಾರು ಒಬ್ಬರು ನಾವು ಡೆಪ್ಯೂಟ್ ಮಾಡಿರ್ತೀವಿ ಸರ್. ಮಾಡಿ ಇಮಿಡಿಯೇಟ್ಲಿ ಅಡಿಷನಲ್ ಆಗಿ ಚಾರ್ಜ್ ಇಟ್ಕೊಂಡು ಮಾಡಿ ಅಂಡ್ ಅಡಿಷನಲ್ ಇದು ಕೊಡಕ್ಕಾಗತ್ತ ಅಂತ 2 to 3 days ಆ ತರ. ಆಮೇಲೆ ಇದಕ್ಕೆ ಏನ್ ಪರಿಹಾರ ಅಂತ ಇದು ಮಾಡ್ಕೊಂಡು ಕೊಡಿ. ನಾನು CEO ಹೇಳ್ತೇನೆ ಸಿಸ್ಟಮ್ ಬಡಿ ಮಾಡೋದು. ಬಟ್ Thank you.
ಜನರ ವಿಚಾರವನ್ನು ಬರೆದುಕೊಂಡು ಅದರ ಬಗ್ಗೆ ಆಲೋಚನೆ ಮಾಡಿಕೊಂಡು ಆ ಜನರಿಗೆ ಮಾಹಿತಿ ಕೊಡುವ ಜೊತೆಯಲ್ಲಿ ಒಂದು ದಿವಸ ಮೀಸಲಿಟ್ಟುಕೊಂಡು ತಾವೆಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ರಾಜ್ಯದ ಮತ್ತು ಜಿಲ್ಲೆಯ ಕೆಲವೊಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಗ್ರಾಮ ವ್ಯವಸ್ಥೆ ಮಾಡಿ ಆ ಪ್ರದೇಶದ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳ ಜೊತೆಯಲ್ಲಿ ಆ ಊರಿನ ಸಮಸ್ಯೆಗಳೇನಿದೆ, ಭವಿಷ್ಯದಲ್ಲಿ ಆ ಊರನ್ನು ಯಾವ ರೀತಿ ಮಾದರಿ ಊರನ್ನಾಗಿ ಮಾಡಬಹುದು ಅಂತ ಆಲೋಚನೆ ಮಾಡಿಕೊಂಡು ಅಧಿಕಾರಿ ಮತ್ತು ಜನಪ್ರತಿನಿಧಿಗಳನ್ನು ಕೂತ್ಕೊಳಿಸಿ ಚರ್ಚೆ ಮಾಡುತ್ತಿರುವುದು ಒಂದು ಅತ್ಯಂತ ಅಗತ್ಯತೆ ಮತ್ತು ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಪತ್ರಕರ್ತರಿಂದ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಜಿಲ್ಲಾ ಮತ್ತು ಎಲ್ಲ ತಾಲೂಕು ಮಟ್ಟ ಅಧ್ಯಕ್ಷ ಸದಸ್ಯರನ್ನು ಅಭಿನಂದಿಸ್ತೇನೆ. ನನಗೆ ವಿಶ್ವಾಸ ಇದೆ, ಇವತ್ತಿನ ತಮ್ಮ ಗ್ರಾಮ ವಾಸ್ತವ್ಯ ಮತ್ತು ಜನಸ್ಪಂದನೆ ಮತ್ತು ಜನರ ಆ ಸಮಸ್ಯೆಗಳು ಏನಿದೆ ಅದನ್ನು ಬಹುಶಃ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಇನ್ನಿತರ ಮುಖಂಡರು ಮತ್ತು ಕೇಳಿಕೊಂಡು ಆ ಸಮಸ್ಯೆಯನ್ನು ಕ್ರೋಢೀಕರಿಸಿಕೊಂಡು ಹೋಗಿದ್ದಾರೆ. ಯಾವುದೆಲ್ಲ ಜಿಲ್ಲಾ ಮಟ್ಟದಲ್ಲಿ ಆ ಕೆಲಸ ಆಗ್ತದೆ ಆ ಕೆಲಸ ನಾನು ಕೂಡ ಮಾಡಲಿಕ್ಕೆ ಅಧಿಕಾರಿಗಳು ಹೇಳ್ತೇನೆ. ಜಿಲ್ಲಾ ಮಟ್ಟದ ಆಗದಂಥ ಕೆಲಸ ಬೆಂಗಳೂರಿನಲ್ಲಿ ಏನಿದೆ ಅದು ನನ್ನ ಗಮನಕ್ಕೆ ತನ್ನಿ, ನನ್ನ ಕಚೇರಿಯಲ್ಲಿ ನಿಮ್ಮನ್ನು ಮತ್ತು ಅಧಿಕಾರಿಗಳ ಮಂತ್ರಿಯನ್ನು ಕಲಿಸಿ ಆ ಕೆಲಸ ಮಾಡಲಿಕ್ಕೆ ನಾನು ವಿಷಯ ಮುತುವರ್ಜಿಯನ್ನು ವಹಿಸ್ಕೊಳ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೋಮಶೇಖರ್ ಬೇರೆ ಬೇರೆ 94ಗೆ ಸಂಬಂಧಪಟ್ಟ ಹಾಗೆ, ಇಲ್ಲಿ ಫಾರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ, ಬ್ರಿಡ್ಜ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಷಯ ನಮ್ಮ ಗಮನಕ್ಕೆ ಇವತ್ತು ತಂದಿದ್ದಾರೆ. ಬಹುಶಃ ಇದನ್ನೆಲ್ಲ ಕೂಡ ಕ್ರೋಢೀಕರಿಸಿಕೊಂಡು ಯಾವುದು ಇಲ್ಲಿ ಆಗ್ಲಿಕ್ಕೆ ಜಿಲ್ಲೆಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕೂಡ ನಾವು ಅಲ್ಲಿ ಅದನ್ನು ಬಹುಶಃ ನಾವು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಎಲ್ಲ ಪ್ರಯತ್ನ ಖಂಡಿತವಾಗಿ ನಾನು ಮುಂದೆ ನಿಂತು ನಿಮ್ಮೆಲ್ಲರ ಸಹಕಾರ ಮುಖಾಂತರ ಮಾಡುತ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ಈಗ ಅಗತ್ಯ ಅವರು ಕೂಡ ಹೇಳಿದರು, ಅಗತ್ಯತೆ ಆಗಬೇಕಂದ ವಿಚಾರ ಅಂತ ಹೇಳಿದ್ರೆ ನಾನು ಕೂಡ ಕೇಂದ್ರಕ್ಕೆ ಪತ್ರ ಬರೀತೇನೆ. ಇಲ್ಲಿ ಬಹುಶಃ ನಿಮ್ಮ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಮತ್ತು ಮೊಬೈಲ್ ಕನೆಕ್ಟಿವಿಟಿ ಹೆಚ್ಚಾಗಲೇ ಬೇಕು. ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಬೇರೆ ಸಮಾಜದಲ್ಲಿ ಇವತ್ತು ಸಮಾಜದ ಮುಖ್ಯವಾಹಿನಿಯಲ್ಲಿದ್ದುಕೊಂಡು ಬೇರೆ ವಿದ್ಯಾರ್ಥಿನಿಗೆ ಒಂದು ಸ್ಪರ್ಧಾತ್ಮಕವಾದ ಒಂದು ವ್ಯಕ್ತಿತ್ವ ರೂಪಿಸಿಕೊಳ್ಬೇಕಾದ ಈ ಪ್ರದೇಶದ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಅದು ನಾವು ಕೊಡುವಂತೆ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಇರಲಿ, ನೆಟ್ವರ್ಕ್ ಕನೆಕ್ಟಿವಿಟಿ ಇರಲಿ, ಯಾವುದೇ ಒಂದು ಅದನ್ನು ಮಾಡಿ ಅದು ನಿಮ್ಮ ಮೊದಲ ಇವತ್ತು ಆದ್ಯತೆ ಇರಬೇಕು. ಗ್ರಾಮ ಪಂಚಾಯತ್ ನಿಮ್ಮ ಆದ್ಯತೆ ಎಲ್ಲ ಬಹುಶಃ ಮೊದಲ ಆದ್ಯತೆ ಇರಬೇಕಾಗ್ತದೆ. ಇದನ್ನು ಬಹುಶಃ MP ಇರಲಿ, ಶಾಸಕರಿರಲಿ ಕೇಂದ್ರಕ್ಕೆ ಪತ್ರ ಬರೆದು ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಖಂಡಿತವಾಗಿ ಇವತ್ತು ನೀವು ಮುಂದೆ ಬರುವಂಥ ವಿಚಾರ ಇವತ್ತು ಆಗಬೇಕು. ಶ್ರೀನಿವಾಸ್ ಅವರು ಅದನ್ನು ಮುಂದೆ ಇಟ್ಟುಕೊಂಡು ಬಹುಶಃ ಆ ಒಂದು ಅವಕಾಶ ಕೊಟ್ಟಾಗ ಈ ಊರಿನ ಯುವಕ ಮತ್ತು ವಿದ್ಯಾರ್ಥಿಗಳು ಬಹುಶಃ ಎಲ್ಲ ರೀತಿಯ ಸ್ಪರ್ಧಾತ್ಮಕದ ಕಾಲಘಟ್ಟದಲ್ಲಿ ಎಲ್ಲ ರೀತಿಯಲ್ಲಿ ಮುಂದೆ ಬರಲಿಕ್ಕೆ ಇವತ್ತು ಸಾಧ್ಯ ಆಗುವಂಥ ಅವಕಾಶ ಆಗ್ತದೆ. ಇದು ನಿಮ್ಮ ದೊಡ್ಡ ಮಟ್ಟದ ಗುರಿ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈ ಕೆಲಸ ಯಾವುದೇ ರೀತಿಯಿಂದ ಮಾಡಲೇಬೇಕು, ಅದಕ್ಕೆ ನಾವೆಲ್ಲ ಒಗ್ಗಟ್ಟಿನ ಪ್ರಯತ್ನ ಕೂಡ ಆಗಲೇಬೇಕು. ಅದಾದರೆ ಮಾತ್ರ ಬಹುಶಃ ಈ ಊರು ಇವತ್ತು ಬೆಳಗಲಿಕ್ಕೆ ಸಾಧ್ಯವಾಗ್ತದೆ. ಆದಾಗ ಇವತ್ತಿನ ಗ್ರಾಮ ವಾಸ್ತವ್ಯ ಇರಲಿ, ಎಲ್ಲ ಕಾರ್ಯಕ್ರಮ ಇರಲಿ, ಅದು ಈಗಿನ ಇದ್ದ ನಿಮಗಾಗಿ ಮಾತ್ರ ಅಲ್ಲ, ನಿಮಗೆ ಹೇಗಾದ್ರೆ ಬದುಕಿ ಹೋಗ್ಬೋದು, ಹೇಗೆ ಅಡ್ಜಸ್ಟ್ ಆಗಿದೆ ಪರಿಸರಕ್ಕೆ. ಇರುವಂಥ ಸಣ್ಣ ಮಕ್ಕಳಿಗೆ ಮತ್ತು ಯುವಕರಿಗೆ ಮತ್ತು ಹೆಣ್ಣು ಹುಟ್ಟಿ ಬರಲಿಕ್ಕೆ ಕೋಟ್ಯಾಂತರ ಮಕ್ಕಳು ಈ ಊರಲ್ಲಿದ್ದಾರೆ, ಅವ್ರಿಗೆ ಬೇಕಾಗಿ ನಾವು ಈ ಕಾರ್ಯಕ್ರಮ ಇವತ್ತು ಮಾಡುವಂಥ ಅಗತ್ಯತೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾವು ಇಲ್ಲಿರುವ ಸಣ್ಣ ಮಕ್ಕಳು ಮತ್ತು ಯುವಕರು ನಮ್ಮಷ್ಟು ದೊಡ್ಡವರಾದಾಗ ಈ ರೀತಿಯ ಪರಿಸರ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಬದಲಾವಣೆ ತರಲೇಬೇಕು, ಕಾರ್ಯಯೋಜನೆ ಹಮ್ಮಿಕೊಳ್ಳಲೇಬೇಕು. ಅದಕ್ಕೆ ಬೇಕಾಗುವಂಥ ಎಲ್ಲ ಯೋಜನೆಗಳು ಮತ್ತು ಪ್ಲಾನ್ಗಳು, ಆಲೋಚನೆಗಳು ನಿಮ್ಮಿಂದ ಬರುವಂಥ ಅವಕಾಶ ಆಗಲಿ ಅಂತ ಹೇಳಿಕೊಂಡು ನಾನು ಬಹುಶಃ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು
ಧನ್ಯವಾದ. ಒಂದು ಚಪ್ಪಾಳೆ. మీరు ఎత్తనే వస్తాడు ఈ బుట్టి మాత మళ్ళీ అంటారు ಏನು 10-15 ಕಾಣ್ತದೆ. ఆ బుట్టి మంత్ ఓడే కొరంతార ఇల్లెల్లడి కొన్నది ఊరు ఊరు ಗೊತ್ತಾಪಣ್ಣ ಆಪ ಫೋನ್ ముళ్ళంచి కడమగారు ఒక బాలుగడు హరిహర ఒక ముళ్ళు ఆకిలి ఉప్పుగడ కరంగడు నడుతుంది పోతున్నా ಶಾಲೆಗೆ ಹೋಗ್ತಾರ ಇತ್ತೆ ತೋರ್ಸ ಇತ್ತೆ ತೋರ್ಸ 80 ಜೋಕ್ಲು ಶಾಲೆ ಬರ್ತಾರ 85 ತುಂಬ ಸಂಕಮ ಅಂತ ಇದ್ದಾನೆ ಪುನಃ ಇಂತ ಸಂಕಮ ಪುನಃ ಪಾಪ ಅಂತ ಪಾಠ ದುಂಬು ಪ್ರಳಯ ಬುಡ ಒಂದಿತ್ತುಂಡ ಇತ್ತೆ ಅವನು ಬೊಳ್ಳ ಬುಡ ಬತ್ತೊಂದಿತ್ತ ದುಂಬು ದುಂಬು ಜಡಿದು ಬರ ಪಾಪ ಆಡಂತ ಪುನಃ ಜಡಿದು ಬರ ಮುರಾಣಿದ ಬತ್ತನಕಲ್ಲಿ ಇದ್ದಾನೆ ಬತ್ತನಲ್ಲ ಕಲಿದ್ದಾನೆ ದುಂಬು ಐತು ಬುಕ್ ಅಂತಾರೆ ರಾಣಿ ಏನು ಬರಪರಿಗೆ ಐತಂದು ಬರಬರ ಕಲ್ಪದರಿಗೆ ಅವಂತ ಇತ್ತೆ ಸಾಯಿನ ಮಾಡಿ ಎಲ್ಲ ಆಗುದು ಇತ್ತೆ ಇಲ್ಲಡೆ ಒಳ್ಳೆಣ್ಣ ಸಾಮಾನು ಅರಿ ಸಾಮಾನು ಮತ್ತೆ ಒಳ್ಪಟ್ಟು ಕಾಣುವಂತಾರೆ ಸಾಮಾನು ಅಂತ ತುಂಬ ಅಂಗಡಿ ಇರ್ತೇ ಕಾಣುತ್ತಂತೆ ಸ್ವಲ್ಪ ಅಂಗಡಿ ಬಲ್ಪು ಹರಿಹರ ಹರಿಹರ ಕೊಳ್ಳೋದ ನಾವು ಮಾನವರ ಗುಣ ಬನ್ನಿ ಮಾನವರ ಗುಣ ನಾವು ಮಾನವರ ಗುಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹಿಂದೂ ಮುಸಲ್ಮಾನ ಪಾರಸಿ ಕ್ರೈಸ್ತ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹಿಂದೂ ಮುಸಲ್ಮಾನ ಪಾರಸಿ ಕ್ರೈಸ್ತ ಎಲ್ಲವೂ ಆಗಿ ಒಡಕಿಗೆ ಸಾಗಿ ಬದುಕಿ ಸತ್ತು ಇರುವುದೇ ಸಾಕು ಮಾನವರ ಗುಣ ಬನ್ನಿ ಮಾನವರ ಗುಣ ನಾವು ಮಾನವರ ಗುಣ ಅಡ್ಡಗೋಡೆಯನ್ನು ಹೊಡೆಯುತ್ತ ನಡೆದು ಶೋಷಣೆ ಬೇರನ್ನು ಕಿತ್ತು ಎಸೆದು ಸೋದರರೆಲ್ಲರೂ ಒಟ್ಟಾಗಿ ಸೇರುತ್ತ ಸವಿಯನ್ನ ಬನ್ನಿ ಮಾನವರ ಗುಣ ಬನ್ನಿ ಮಾನವರ ಗುಣ ನಾವು ಮಾನವರ ಮಕ್ಕಳಿಗೆ ಶಿಕ್ಷಣ ಸಿಕ್ಕರೆ ಅದು ಲಕ್ಷಣ ಮಕ್ಕಳಿಗೆ ಶಿಕ್ಷಣ ಸಿಕ್ಕರೆ ಅದು ಲಕ್ಷಣ ಕಲಿಕೆಯಿಂದ ಜ್ಞಾನವು ಆಗಲೇ ಅಭಿವೃದ್ಧಿಯು ಕಲಿಕೆಯಿಂದ ಜ್ಞಾನವು ಆಗಲೇ ಅಭಿವೃದ್ಧಿಯು ಶಿಕ್ಷಣವೇ ಶಕ್ತಿಯು ಎಂಬುದನ್ನು ಅರಿತುಕೋ ಅಣ್ಣಯ್ಯ ಅಣ್ಣಯ್ಯ ಕೇಳ ಇಲ್ಲಿ ನಾ ಹೇಳ ಮಾತ ಕಿವಿಗೊಟ್ಟು ಕೇಳ ಇಲ್ಲಿ ಅಣ್ಣಯ್ಯ ಕೇಳ ಇಲ್ಲಿ ನಾ ಹೇಳ ಮಾತ ಕಿವಿಗೊಟ್ಟು ಕೇಳ ಇಲ್ಲಿ ಆಡುವಂತ ವಯಸ್ಸಿನಲ್ಲಿ ಆಡುತ್ತಲೇ ಬೆಳೆಯಬೇಕು ಆಡುವಂತ ವಯಸ್ಸಿನಲ್ಲಿ ಆಡುತ್ತಲೇ ಬೆಳೆಯಬೇಕು ಕಲಿಯುವಂತ ವಯಸ್ಸಿನಲ್ಲಿ ಕಲಿಯುತ್ತಲೇ ಇರಬೇಕು ಕಲಿಯುವಂತ ವಯಸ್ಸಿನಲ್ಲಿ ಕಲಿಯುತ್ತಲೇ ಇರಬೇಕು 18ರ ನಂತರವೇ ನೀನಂತೂ ದುಡಿಸಬೇಕು ಅಣ್ಣಯ್ಯ